ಓ ಶಾಂತಿ. ಒಂದು ಊರಿನಲ್ಲಿ ಒಂದು ಅಗಾಧವಾದ ನದಿ ಇತ್ತಲ್ವಾ, ಅದನ್ನ ದಾಟಲು ಒಬ್ಬನೇ ಒಬ್ಬ ಅಂಬಿಗನಿದ್ದ. ಒಂದು ದಿನ ಆ ದೋಣಿಯಲ್ಲಿ ಪ್ರಯಾಣಿಕರು ಸಾಗುತ್ತಿದ್ದಾಗ ಹಠಾತ್ತನೆ ಭೀಕರವಾದ ಬಿರುಗಾಳಿ ಮತ್ತು ಮಳೆ ಶುರುವಾಯಿತು. ದೋಣಿಯಲ್ಲಿದ್ದ ಜನರೆಲ್ಲ ಭಯದಿಂದ ನಡುಗುತ್ತಿದ್ರು. ಅರೆ, ಪ್ರಾಣ ಭಯ ಅಂದ್ರೆ ಸುಮ್ನೆನಾ? ಖಂಡಿತ ಅಳುತ್ತಿರ್ತಾರೆ. ಹೌದು, ಪ್ರಾಣಭಯದಿಂದ ಅಳ್ತಾ ಇದ್ರು. ಆದ್ರೆ ಆ ಅಂಬಿಗನ್ ಮುಖದಲ್ಲಿ ಒಂದು ಚೂರು ಭಯ ಇರಲಿಲ್ಲ. ಅವನು ಅತ್ಯಂತ ಪ್ರಶಾಂತವಾಗಿ ಮಂದಹಾಸದಿಂದಲೇ ದೋಣಿ ನಡೆಸ್ತಿದ್ದ. ಆಗ ಒಬ್ಬ ಪ್ರಯಾಣಿಕ ಆಶ್ಚರ್ಯದಿಂದ ಮತ್ತು ಸ್ವಲ್ಪ ಕೋಪದಿಂದ ಕೇಳಿದ, ನಾವೆಲ್ಲರೂ ಸಾಯೋ ಭಯದಲ್ಲಿದ್ದೇವೆ, ದೋಣಿ ಮುಳುಗುತ್ತಿದೆ, ನಿನಗೆ ಸ್ವಲ್ಪವೂ ಭಯವಾಗುತ್ತಿಲ್ಲವೇ ಅಂತ. ಅದಕ್ಕ ಅಂಬಿಗ ಏನು ಹೇಳಿದ? ಅದಕ್ಕೆ ಆ ಅಂಬಿಗ ನಕ್ಕು ಹೇಳಿದ, ನಾನು ನಂಬಿರುವ ನನ್ನ ಮಾಲೀಕ ಈ ನದಿಯ ಆಚೆಯ ದಡದಲ್ಲಿದ್ದಾನೆ. ಅವನು ನನ್ನನ್ನು ಎಂದಿಗೂ ಕೈಬಿಡೋದಿಲ್ಲ ಎಂಬ ಅಟೂಟ ನಿಶ್ಚಯ ನನಗಿದೆ. ಈ ಬಿರುಗಾಳಿಯೆಲ್ಲ ನನ್ನ ಮಾಲೀಕನ ಮೇಲಿನ ಭರವಸೆ ನನ್ನ ದೋಣಿಯನ್ನು ನಡೆಸುತ್ತಿದೆ ಅಂತ. ಓಹೋ, ಅದ್ಭುತವಾದ ಕಥೆ. ಅಂದ್ರೆ ಇದು ಕೇವಲ ಭರವಸೆಯ ಕಥೆಯಲ್ಲ, ಸಂಪೂರ್ಣ ಶರಣಾಗತಿಯಲ್ಲಿ ಮನುಷ್ಯ ಹೇಗೆ ನಿರ್ಭೀತನಾಗ್ತಾನೆ ಅನ್ನೋದರ ಸ್ಪಷ್ಟ ನಿದರ್ಶನ ಇದು ಅಲ್ವಾ? ಖಂಡಿತ. ಮತ್ತು ಈ ಕಥೆ ಇಂದಿನ ನಮ್ಮ ಮುರಳಿ ಅಧ್ಯಯನದ ಕೋರ್ ಥೀಮ್ ಅನ್ನ ಅತ್ಯಂತ ಸುಂದರವಾಗಿ ತೆರೆದಿಡುತ್ತದೆ. ಇಂದಿನ ಮುರಳಿ ಚಿಂತನೆಗೆ ನಿಮ್ಗೆ ಸ್ವಾಗತ. ಧನ್ಯವಾದಗಳು. ಇಂದಿನ ಮುರಳಿ ದಿನಾಂಕ 25/04/2026. ಇಂದಿನ ಈ ಆಳವಾದ ಅಧ್ಯಯನದ ಮುಖ್ಯ ಉದ್ದೇಶ ಏನಂದ್ರೆ, ಈ ಅಟೂಟ ನಂಬಿಕೆಯ ಹಿಂದಿರುವ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಬನ್ನಿ ಇಂದಿನ ಮುರಳಿಯ ಮುಖ್ಯಾಂಶವನ್ನ ಗಮನಿಸೋಣ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ಮಕ್ಕಳಿಗಾಗಿ ಹೊಸ ರಾಜ್ಯವನ್ನು ಸ್ಥಾಪನೆ ಮಾಡಲು ತಂದೆಯು ದೂರದೇಶದಿಂದ ಬಂದಿದ್ದಾರೆ. ನೀವೀಗ ಸ್ವರ್ಗಕ್ಕೆ ಯೋಗ್ಯರಾಗುತ್ತಿದ್ದೀರಿ. ಇಲ್ಲೊಂದು ಕುತೂಹಲಕಾರಿ ವಿಚಾರ ಇದೆ ನೋಡಿ. ದೂರದೇಶ ಅಂದ ತಕ್ಷಣ ಸಾಮಾನ್ಯವಾಗಿ ನಾವು ಭೌಗೋಳಿಕ ದೂರವನ್ನು ಕಲ್ಪಿಸ್ಕೊಳ್ತೀವಿ ಅಲ್ವಾ? ಹೌದು, ಬೇರೆ ದೇಶ ಅಥವಾ ಖಂಡ ಅಂತ ಅನ್ಸುತ್ತೆ. ಅದರ ಜ್ಞಾನದ ಪ್ರಕಾರ ಬಾಬಾ ಬರುವ ಆ ದೂರದೇಶ ಅಥವಾ ಪರಂಧಾಮ ಅಂದ್ರೆ ಈ ಭೌತಿಕ ಶಬ್ದ, ಬೆಳಕು ಮತ್ತು ಸಮಯದ ಮಿತಿಗಳನ್ನ ಮೀರಿದ ಒಂದು ಆವಾಸಸ್ಥಾನ. ಆ ಅತ್ಯುನ್ನತ ಆಯಾಮದಿಂದ ಈ ಪತಿತ ಪ್ರಪಂಚಕ್ಕೆ ಪರಮಾತ್ಮನ ಪ್ರವೇಶವಾಗ್ತದೆ. ಅಂದ್ರೆ ಇದನ್ನ ದೈನಂದಿನ ಜೀವನಕ್ಕೆ ಹೇಗೆ ಹೋಲಿಸಬಹುದು ನೋಡಿ? ಒಬ್ಬ ತಂದೆ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಬಹು ದೂರದ ಊರಿಗೆ ಹೋಗಿ ಹಗಲಿರುಳು ದುಡಿದು ವಾಪಸ್ ಬಂದು ತನ್ನ ಮಕ್ಕಳಿಗಾಗಿ ಒಂದು ಸುಂದರವಾದ ಹೊಸ ಮನೆಯನ್ನ ಕಟ್ತಾನಲ್ವಾ? ಅದೇ ರೀತಿ ಅತೀಂದ್ರಿಯ ಆಯಾಮದಿಂದ ಬಂದಿರುವ ಆ ಶಕ್ತಿ ನಮಗಾಗಿ ಒಂದು ಹೊಸ ಪ್ರಜ್ಞೆಯ ರಾಜ್ಯವನ್ನ ಅಂದ್ರೆ ಸ್ವರ್ಗವನ್ನ ನಿರ್ಮಿಸ್ತಿದೆ. ವಾವ್, ಬಹಳ ಸುಂದರವಾದ ಹೋಲಿಕೆ. ಅಂದ್ರೆ ನಾವು ಆ ಹೊಸ ಪ್ರಜ್ಞೆಗೆ ಯೋಗ್ಯರಾಗಲು ಈಗ ನಮ್ಮನ್ನ ನಾವು ಸಿದ್ಧಪಡಿಸಿಕೊಳ್ಳಬೇಕು. ಸರಿ, ಇಂದಿನ ಪ್ರಶ್ನೆ ಮತ್ತು ಉತ್ತರವನ್ನು ನೋಡೋಣ. ಪ್ರಶ್ನೆ: ಯಾವ ಮಕ್ಕಳಿಗೆ ತಂದೆಯಲ್ಲಿ ಅಟೂಟ ನಿಶ್ಚಯವಿದೆಯೋ ಅವರ ಚಿಹ್ನೆಗಳೇನು? ಇದಕ್ಕೆ ಉತ್ತರವಾಗಿ ಬಾಬಾ ಹೇಳ್ತಾರೆ, ತಂದೆಯಿಂದ ಯಾವುದೇ ಆಜ್ಞೆ ಸಿಗಲಿ, ಅವರು ಕಣ್ಣು ಮುಚ್ಚಿಕೊಂಡು ತಂದೆಯ ಶ್ರೀಮತದಂತೆ ನಡೆಯುತ್ತಿರ್ತಾರೆ. ಇದರಲ್ಲಿ ನಷ್ಟವಾಗುವುದೇನೋ ಎಂಬ ಸಂಕಲ್ಪವೂ ಸಹ ಬರುವುದಿಲ್ಲ, ಏಕೆಂದರೆ ಇಂತಹ ನಿಶ್ಚಯ ಬುದ್ಧಿ ಮಕ್ಕಳಿಗೆ ಸ್ವಯಂ ತಂದೆಯೇ ಜವಾಬ್ದಾರನಾಗಿದ್ದಾರೆ. ಅವರಿಗೆ ನಿಶ್ಚಯದ ಬಲ ಸಿಗುತ್ತದೆ, ಸ್ಥಿತಿಯು ಅಡೋಲ ಮತ್ತು ಅಚಲವಾಗಿ ಬಿಡುತ್ತದೆ. ಒಂದ್ ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಗೊಂದಲ ಆಗ್ತಿದೆ. ಕಣ್ಣು ಮುಚ್ಕೊಂಡು ಪಾಲಿಸುವುದು ಅಂತ ಇದೆ. ಇಂದಿನ ಜಗತ್ತಿನಲ್ಲಿ ಕಣ್ಣು ಮುಚ್ಚಿ ನಂಬುವುದು ಅಪಾಯಕಾರಿಯಲ್ವಾ? ಇದು ಕುರುಡ ನಂಬಿಕೆಯನ್ನ ಬೋಧಿಸ್ತಿದ್ಯಾ? ಮೇಲ್ನೋಟಕ್ಕೆ ಹಾಗೆ ಅನಿಸಬಹುದು, ಆದರೆ ಇದರ ಹಿಂದಿರುವ ಅರ್ಥ ಬೇರೆಯೇ ಇದೆ. ಕಣ್ಮುಚ್ಚಿ ಪಾಲಿಸುವುದು ಎಂದರೆ ಬುದ್ಧಿಯನ್ನ ಕಳೆದುಕೊಳ್ಳುವುದಲ್ಲ, ಬದಲಿಗೆ ಭೌತಿಕ ಜಗತ್ತಿನ ಲಾಭ ನಷ್ಟಗಳ ಲೆಕ್ಕಾಚಾರಗಳಿಗೆ ಕಣ್ಮುಚ್ಚುವುದು. ಅಂದ್ರೆ ಲಾಭ ನಷ್ಟದ ಚಿಂತೆ ಮಾಡಬಾರದು ಅಂತಾನ? ಹೌದು. ಉದಾಹರಣೆಗೆ, ಆಫೀಸ್ನಲ್ಲಿ ಯಾರಾದ್ರೂ ನಿಮಗೆ ಮೋಸ ಮಾಡಿರಬಹುದು. ನಿಮ್ಮ ತರ್ಕಬದ್ಧ ಮನಸ್ಸು ಸೇಡು ತೀರ್ಸ್ಕೋ ಅಂತ ಹೇಳುತ್ತೆ. ಆದರೆ ಶ್ರೀಮತ್ ಹೇಳ್ತದೆ, ಯಾರಿಗೂ ದುಃಖ ಕೊಡಬೇಡಿ, ಕ್ಷಮಿಸಿ ಅಂತ. ನೀವು ಲಾಭ ನಷ್ಟದ ಚಿಂತೆ ಮಾಡದೆ ಕ್ಷಮಿಸಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಓಹೋ, ಯಾಕಂದ್ರೆ ಆ ಪರಿಸ್ಥಿತಿಯ ಸಂಪೂರ್ಣ ಜವಾಬ್ದಾರಿಯನ್ನ ನಾವು ಆ ಪರಮಶಕ್ತಿಗೆ ಒಪ್ಪಿಸ್ಬಿಡ್ತೀವಿ. ನಿಖರವಾಗಿ. ಇದು ಕಾರ್ಪೊರೇಟ್ ಜಗತ್ತಿನಲ್ಲಿ ತಾನು ಹೇಳಿದ ನಿಯಮಗಳನ್ನು ಪಾಲಿಸುವ ಉದ್ಯೋಗಿಯ ಯಾವುದೇ ತಪ್ಪಿಗೆ ಸಿಇಒ ತಾನೇ ಹೊಣೆಗಾರಿಕೆ ತೆಗೆದುಕೊಳ್ಳುವ ವ್ಯವಸ್ಥೆಗೆ ಹೋಲ್ತದೆ. ಜವಾಬ್ದಾರಿಯನ್ನ ಹಸ್ತಾಂತರಿಸಿದಾಗ ಬರುವ ಆ ನಿಶ್ಚಿಂತ ಸ್ಥಿತಿ ಬಹಳ ಅದ್ಭುತವಾದದ್ದು. ಖಂಡಿತ. ಇದೇ ಭಾವನೆಯನ್ನ ಇಂದಿನ ಗೀತೆಯಲ್ಲೂ ಕಾಣಬಹುದು. ಗೀತೆ ನೀವೇ ಮಾತಾಪಿತಾ ಆಗಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ನಾವು ಇದನ್ನ ಕೇವಲ ಹಾಡ್ತಿದ್ದೆವು ಅಲ್ವಾ? ಹೌದು. ಆದರೆ ಈಗ ಸಂಗಮ ಯುಗದಲ್ಲಿ ಇದು ನಮಗೆ ಪ್ರಾಯೋಗಿಕ ಸತ್ಯ.
ಸ್ವಯಂ ಭಗವಂತನೇ ನಮಗೆ ತಂದೆ ತಾಯಿಯಾಗಿ ಹೇಗೆ ಓದಿಸುತ್ತಿದ್ದಾರೆ ಅನ್ನೋದು ಈಗ ನಮಗೆ ಸ್ಪಷ್ಟವಾಗಿದೆ. ಅವರು ಕೇವಲ ಗುಡಿಯೊಳಗಿನ ಮೂರ್ತಿಯಲ್ಲ, ನಮ್ಮ ದೈನಂದಿನ ಜೀವನದ ಲೈವ್ ಗೈಡ್ ಆಗಿದ್ದಾರೆ. ನಿಜ. ಬನ್ನಿ ಈಗ ಮುರಳಿಯ ಇನ್ನಷ್ಟು ಆಳವಾದ ಚಿಂತನೆಗೆ ಇಳಿಯೋಣ. ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಯಾರಿಗೂ ತಂದೆಯ ನೈಜ ಪರಿಚಯವಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠನು ಒಬ್ಬರೇ ತಂದೆಯಾಗಿದ್ದಾರೆ. ಆದರೆ ತಂದೆಯ ಪರಿಚಯವನ್ನು ಯಾರು ಕೊಡುವರು? ಸ್ವಯಂ ತಂದೆಯೇ ಬಂದು ತನ್ನ ಮತ್ತು ಆತ್ಮದ ಪರಿಚಯವನ್ನು ಕೊಡುತ್ತಾರೆ. ಆತ್ಮದ ಸ್ವರೂಪದ ಬಗ್ಗೆ ಜಗತ್ತಿನಲ್ಲಿ ಬಹಳಷ್ಟು ಗೊಂದಲಗಳಿವೆ. ಬಾಬಾ ಹೇಳ್ತಾರೆ, ಆತ್ಮವು ಯಾವುದು ನಕ್ಷತ್ರ ಮಾದರಿಯಾಗಿದೆಯೋ ಅದು ಅತಿ ಸೂಕ್ಷ್ಮವಾಗಿದೆ. ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಎಲ್ಲ ಕರ್ತವ್ಯಗಳನ್ನು ಆತ್ಮವೇ ಮಾಡುತ್ತದೆ. ಆದರೆ ಪದೇ ಪದೇ ದೇಹಾಭಿಮಾನದಲ್ಲಿ ಬರುವ ಕಾರಣ ನಾನು ಇಂಥವನಾಗಿದ್ದೇನೆ, ನಾನಿದನ್ನು ಮಾಡುತ್ತೇನೆಂದು ಹೇಳುತ್ತಾರೆ. ವಾಸ್ತವದಲ್ಲಿ ಮಾಡುವುದೆಲ್ಲವೂ ಆತ್ಮವೇ ಆಗಿದೆ. ಹೆಚ್ಚಿನ ಜನರು ಆತ್ಮ ಎಂದರೆ ಮನುಷ್ಯನ ಆಕಾರದಲ್ಲಿರುವ ಯಾವುದೋ ಒಂದು ಶರೀರ ಅಂದ್ಕೊಳ್ತಾರೆ. ಆದ್ರೆ ಇಲ್ಲಿ ಆತ್ಮವನ್ನ ನಕ್ಷತ್ರ ಮಾದರಿಯ ಅತಿ ಸೂಕ್ಷ್ಮ ಬಿಂದು ಅಂತ ಹೇಳಲಾಗಿದೆ. ಅಷ್ಟು ಚಿಕ್ಕದಾದ ಬಿಂದುವಿನಲ್ಲಿ ನಮ್ಮ ಇಡೀ ಜೀವನದ ಸಂಸ್ಕಾರಗಳ ರೆಕಾರ್ಡಿಂಗ್ ಹೇಗೆ ಸಾಧ್ಯ? ಇದು ಭೌತಿಕ ವಿಜ್ಞಾನಕ್ಕೂ ಮೀರಿದ್ದು, ಆದರೆ ಆಧುನಿಕ ತಂತ್ರಜ್ಞಾನಕ್ಕೆ ಬಹಳ ಹತ್ತಿರವಾಗಿದೆ. ಒಂದು ಮೈಕ್ರೋಚಿಪ್ಪನ್ನೇ ಕಲ್ಪಿಸಿಕೊಳ್ಳಿ. ಅದು ಉಗುರಿನಷ್ಟಿದ್ರೂ ಅದರೊಳಗೆ ಸಾವಿರಾರು GB ಡೇಟಾ ಇರುತ್ತಲ್ವಾ? ಹೌದು, ಇರುತ್ತೆ. ಅದೇ ರೀತಿ ಭೌತಿಕವಲ್ಲದ ಆ ಚೈತನ್ಯ ಬಿಂದುವಿನಲ್ಲಿ ಅನಂತ ಜನ್ಮಗಳ ಸಂಸ್ಕಾರಗಳು ಅಡಗಿರ್ತವೆ. ಇಲ್ಲಿ ನಮಗೆ ಬ್ರಹ್ಮಬಾಬಾರವರ ಪ್ರಾಯೋಗಿಕ ಉದಾಹರಣೆ ನೆನಪಿಗೆ ಬರ್ತದೆ. ಓ, ಬ್ರಹ್ಮಬಾಬಾರವರು ಇದನ್ನ ಹೇಗೆ ಅಭ್ಯಾಸ ಮಾಡ್ತಿದ್ರು? ಬ್ರಹ್ಮಬಾಬಾರವರು ಎಂಥ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸ್ತಿದ್ರು. ಪ್ರತಿಯೊಂದು ಕರ್ಮ ಮಾಡುವಾಗಲೂ ನಾನು ಅಂದ್ರೆ ಆತ್ಮ ಈ ಶರೀರದ ಮೂಲಕ ಮಾಡಿಸ್ತಿದ್ದೇನೆ ಎಂಬ ಆತ್ಮಿಕ ಸ್ಮೃತಿಯಲ್ಲಿದ್ರು. ಸಾಫ್ಟ್ವೇರ್ ತಾನೇ ಹಾರ್ಡ್ವೇರ್ ಅನ್ನು ನಿಯಂತ್ರಿಸ್ತಿದೆ ಎಂಬ ಅರಿವು ಅವರಲ್ಲಿ ನಿರಂತರವಾಗಿತ್ತು. ಅದ್ಭುತ. ನಾನು ಈ ಕೆಲಸ ಮಾಡುತ್ತಿದ್ದೇನೆ ಎಂಬ ದೇಹಾಭಿಮಾನ ಬಿಟ್ಟಾಗ ನಾವು ಒತ್ತಡದಿಂದ ಮುಕ್ತರಾಗ್ತೇವೆ. ಸಂಸ್ಕಾರಗಳ ಬಗ್ಗೆ ಮುರುಳಿಯ ಇನ್ನೊಂದು ಸಾಲು ಹೀಗಿದೆ. ಬಾಬಾ ಹೇಳುತ್ತಾರೆ, ಆತ್ಮದಲ್ಲಿ ಸಂಸ್ಕಾರವಿರುವುದಿಲ್ಲ, ಆತ್ಮವು ನಿರ್ಲೇಪವಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಸೂರ್ಯವಂಶೀಯರೇ 84 ಜನ್ಮಗಳ ಚಕ್ರವನ್ನು ಸುತ್ತ ಬೇಕಾಗುತ್ತದೆ. ಆತ್ಮವೇ 84 ಜನ್ಮಗಳ ಚಕ್ರವನ್ನು ಸುತ್ತಿ ಪತಿತನಾಗುತ್ತದೆ. ಇಲ್ಲಿ ಗಮನಿಸಿ. ಆದರೆ ಯಾಕೆ ನಿಖರವಾಗಿ 84? ಮತ್ತೆ ಕೇವಲ ಸೂರ್ಯವಂಶೀಯರು ಮಾತ್ರ ಯಾಕೆ ಪೂರ್ಣ ಚಕ್ರ ಸುತ್ತುತ್ತಾರೆ? ಇದು ಈ ತತ್ವಶಾಸ್ತ್ರದ ಗಣಿತ. 84 ಎಂಬ ಸಂಖ್ಯೆ ಪ್ರಜ್ಞೆಯು ತನ್ನ ಗರಿಷ್ಠ ಶುದ್ಧತೆಯಿಂದ, ಅಂದ್ರೆ ಸತೋಪ್ರಧಾನ ಸ್ಥಿತಿಯಿಂದ ಗರಿಷ್ಠ ಅವನತಿಯ ಕಡೆಗೆ ಪ್ರಯಾಣಿಸುವ ಪೂರ್ಣ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಸೂರ್ಯವಂಶೀಯರು ಎಂದರೆ ಸತ್ಯಯುಗದಿಂದಲೇ ಜಗತ್ತಿನಲ್ಲಿ ಬರುವ ಆತ್ಮಗಳು. ಅಂದ್ರೆ ನಾಟಕದ ಪ್ರಾರಂಭದಿಂದಲೇ ವೇದಿಕೆಯ ಮೇಲಿರುವವರು? ನಿಖರವಾಗಿ. ಅವರು ಮಾತ್ರ ಪೂರ್ಣ 84 ಜನ್ಮಗಳನ್ನು ಅನುಭವಿಸುತ್ತಾರೆ. ಮಧ್ಯದಲ್ಲಿ ಬರುವವರು ಕಡಿಮೆ ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ತಿಳಿಸ್ತಾರೆ, ಹೇಗೆ ನೀವಾತ್ಮರಿದ್ದೀರೋ ಹಾಗೆಯೇ ನಾನು ಇದ್ದೇನೆ. ಕೇವಲ ನೀವು ಜನನ ಮರಣದಲ್ಲಿ ಬರುತ್ತೀರಿ, ನಾನು ಬರುವುದಿಲ್ಲ. ಪರಮಾತ್ಮನು ಜನನ ಮರಣ ರಹಿತ. ಹೌದು. ಇದಕ್ಕೆ ಮಮ್ಮ ಅವರ ಉದಾಹರಣೆ ಬಹಳ ಸೂಕ್ತವಾಗಿದೆ. ಮಮ್ಮ ಅವರು ಈ ವಿಷಯವನ್ನ ಬಹಳ ತಾರ್ಕಿಕವಾಗಿ ವಿಶ್ಲೇಷಿಸ್ತಿದ್ರು. ಅನೇಕರು ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂತ ನಂಬುತ್ತಾರೆ. ಹೌದಲ್ವಾ? ಅದು ಬಹಳ ಸಾಮಾನ್ಯವಾದ ನಂಬಿಕೆ. ಆದರೆ ಮಮ್ಮ ಅವರು ಕೇಳ್ತಿದ್ರು, ಒಂದು ವೇಳೆ ಆತ್ಮವೇ ಪರಮಾತ್ಮ ಆಗಿದ್ರೆ, ಆತ್ಮವೂ ಜನ್ಮಗಳನ್ನು ತೆಗೆದುಕೊಂಡು ಪತಿತನಾದಾಗ ಪರಮಾತ್ಮನೂ ಪತಿತನಾದನೇ ಅಂತ. ದೇವರು ತನ್ನ ದೈವಿಕತೆಯನ್ನು ಕಳ್ಕೊಳ್ಳಲು ಸಾಧ್ಯವೇ? ಖಂಡಿತ ಇಲ್ಲ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಆತ್ಮವೇ ಪರಮಾತ್ಮನಾಗಲು ಸಾಧ್ಯವಿಲ್ಲ. ಇಬ್ಬರು ಬೇರೆ ಬೇರೆಯಾಗಿದ್ದಾರೆ. ಈ ಸ್ಪಷ್ಟವಾದ ದ್ವೈತ ಸಿದ್ಧಾಂತವು ಆತ್ಮಕ್ಕೆ ತನ್ನ ನ್ಯೂನತೆಗಳನ್ನು ಒಪ್ಪುಕೊಂಡು ಪರಮಾತ್ಮನಿಂದ ಶಕ್ತಿಯನ್ನ ಪಡೆಯಲು ಸಹಾಯ ಮಾಡ್ತದೆ. ಬಾಬಾ ಮುಂದುವರೆದು ಹೇಳ್ತಾರೆ, ದೂರ ದೇಶದಲ್ಲಿರುವವರು ಪರದೇಶದಲ್ಲಿ ಬಂದರೆಂದು ಗಾಯನವೂ ಇದೆ. ಈಗ ನಾವು ಪರದೇಶ ಅರ್ಥಾತ್ ರಾವಣನ ದೇಶದಲ್ಲಿ ಬಂದಿದ್ದೇವೆಂದು ತಂದೆಯ ಮೂಲಕ ಈಗ ಅರ್ಥವಾಗಿದೆ. ಭಗವಂತನು ಅವತರಿಸುವ ಬಗ್ಗೆ ಬಾಬಾ ಹೇಳ್ತಾರೆ, ನಿರಾಕಾರನು ದೂರದೇಶದಿಂದ ಬಂದಿದ್ದಾರೆ, ಆದರೆ ಯಾರ ಶರೀರದಲ್ಲಿ ಬರುವರು? ಸೂಕ್ಷ್ಮವತನದಲ್ಲಿ ಬಂದು ಏನು ಮಾಡುವರು? ಅವಶ್ಯವಾಗಿ ಇಲ್ಲಿಯೇ ಬರಬೇಕಾಗುವುದು. ಪ್ರಜಾಪಿತಾ ಬ್ರಹ್ಮನೂ ಇಲ್ಲಿಯೇ ಬೇಕು. ಇಲ್ಲಿ ಅನೇಕರ ಪ್ರಶ್ನೆ ಏನಂದ್ರೆ, ಭಗವಂತನು ಈ ಜಗತ್ತನ್ನ ಪರಿವರ್ತನೆ ಮಾಡಲು ಬರಬೇಕಾದ್ರೆ
ಒಂದು ವಯಸ್ಸಾದ ಸಾಧಾರಣ ಮನುಷ್ಯನ ಶರೀರದಲ್ಲಿ ಅಂದ್ರೆ ಬ್ರಹ್ಮನಲ್ಲಿ ಏಕೆ ಬರಬೇಕು ಅಂತ. ಹೌದು, ಅವರು ಆಕಾಶದಿಂದ ಒಂದು ದಿವ್ಯ ಬೆಳಕಿನ ರೂಪದಲ್ಲಿ ಬರಬಹುದಿತ್ತಲ್ವಾ? ಯೋಚಿಸಿ, ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಶಿಕ್ಷಕರು ಮಕ್ಕಳ ಭಾಷೆಯಲ್ಲೇ ಅವರ ಮಟ್ಟಕ್ಕೆ ಇಳಿದು ಮಾತನಾಡಬೇಕು. ಪರಮಾತ್ಮನು ಮನುಷ್ಯರೊಂದಿಗೆ ಸಂವಹನ ನಡೆಸಲು ಭೌತಿಕ ಮಾಧ್ಯಮದ ಅಗತ್ಯವಿದೆ. ಕೇವಲ ಬೆಳಕಿನ ರೂಪದಲ್ಲಿ ಬಂದ್ರೆ ಸ್ಪಷ್ಟವಾದ ಶಿಕ್ಷಣ ಸಿಗೋದಿಲ್ಲ. ಓಹೋ, ಅದಕ್ಕಾಗಿಯೇ ಅವರು ಪ್ರಜಾಪಿತ ಬ್ರಹ್ಮನ ಸಾಕಾರ ಶರೀರವನ್ನ ಆರಿಸ್ಕೊಳ್ತಾರೆ. ಇದೇ ವಿಷಯದಲ್ಲಿ ಭಕ್ತಿ ಮಾರ್ಗದಲ್ಲಿ ನಾವು ಎಷ್ಟೋ ಭ್ರಮೆಗಳಲ್ಲಿದ್ದೆವು. ಬಾಬಾ ಹೇಳ್ತಾರೆ, ಒಂದು ವೇಳೆ ಮನುಷ್ಯರು ಈ ರಹಸ್ಯವನ್ನು ತಿಳಿದುಕೊಂಡಿದ್ರೆ ಗಂಗೆ, ಮೇಳ ಇತ್ಯಾದಿಗಳಲ್ಲಿ ಸ್ನಾನ ಮಾಡಲು ಹೋಗುತ್ತಿರಲಿಲ್ಲ. ಗಂಗೆಯಲ್ಲಿ ಮುಳುಗುವುದರಿಂದ ಪಾಪನಾಶವಾಗುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಯಾರದೂ ಪಾಪನಾಶವಾಗೋದಿಲ್ಲ. ನೀರು ಭೌತಿಕ ದೇಹವ ಕೊಳೆಯನ್ನ ತೊಳೆಯಬಲ್ಲದು, ಆದರೆ ಆತ್ಮದಲ್ಲಿ ಅಡಗಿರುವ ಮನೋವೈಜ್ಞಾನಿಕ ಕೊಳೆ ಅಥವಾ ಪಾಪಗಳನ್ನು ತೊಳೆಯಲು ಸಾಧ್ಯವಿಲ್ಲ. ಇದಕ್ಕೆ ದಾದೀಜಿಯವನ ಜೀವನ ಅತ್ಯುತ್ತಮ ಉದಾಹರಣೆ. ದಾದೀಜಿಯವರು ಹೇಗೆ ಇದನ್ನು ಅಳವಡಿಸಿಕೊಂಡಿದ್ರು? ದಾದೀಜಿಯವರು ತಮ್ಮ ಜೀವನದಲ್ಲಿ ಯಾವುದೇ ಬಾಹ್ಯ ತೀರ್ಥಯಾತ್ರೆಗಳಿಗೆ ಮೊರೆ ಹೋಗಲಿಲ್ಲ. ಅವರು ಕೇವಲ ಆಂತರಿಕ ಯೋಗ ಅಂದರೆ ಬಾಬಾರ ಜ್ಞಾನ ಮತ್ತು ಯೋಗದ ಬಲದಿಂದ ತಮ್ಮೆಲ್ಲ ಹಳೆಯ ಸಂಸ್ಕಾರಗಳನ್ನು ಭಸ್ಮ ಮಾಡಿಕೊಂಡು ಅಚಲ ಸ್ಥಿತಿಯನ್ನು ಹೊಂದಿದ್ರು. ಬಾಬಾ ಕೂಡ ಮುರಳಿಯಲ್ಲಿ ಇದನ್ನೇ ಹೇಳ್ತಾರೆ, ಪಾವನರಾಗಲು ಮತ್ತಾವುದೇ ಮಾರ್ಗವಿಲ್ಲ ಅಂತ. ಇದು ಬಹಳ ಪ್ರಾಯೋಗಿಕವಾಗಿದೆ. ಜ್ಞಾನದ ನಿಶ್ಚಯದ ಕುರಿತು ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಪಕ್ಕಾ ಇದ್ದಾರೆ, ಕೆಲವರು ಕಚ್ಚಾ ಇದ್ದಾರೆ. ಕಚ್ಚಾ ಆಗಿದ್ರೆ ಅವರು ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ. ಪತಿತ ಪ್ರಪಂಚ ಮತ್ತು ಪತಿತ ಶರೀರದಲ್ಲಿಯೇ ಪರಮಾತ್ಮನು ಬರಬೇಕಾಗುತ್ತದೆ ಎಂಬ ಸತ್ಯವನ್ನು ನೀವು ಧೈರ್ಯದಿಂದ ಸಿದ್ಧ ಮಾಡಬೇಕು. ಮತ್ತು ಸೇವೆ ಮಾಡುವಾಗ ಬರುವ ಜವಾಬ್ದಾರಿಯ ಬಗ್ಗೆನೂ ಬಾಬಾ ಸ್ಪಷ್ಟಪಡಿಸಿದ್ದಾರೆ. ಹೌದು, ಬಾಬಾ ಹೇಳ್ತಾರೆ, ತಿಳಿದುಕೊಳ್ಳಿ, ಭಲೆ ಅದರಲ್ಲೇ ನಷ್ಟವಾಗಲೂಬಹುದು. ಆದರೂ ಸಹ ತಂದೆಯು ತಿಳಿಸ್ತಾರೆ, ಮಕ್ಕಳೇ, ನಮಗೆ ಶಿವತಂದೆಯೇ ಹೇಳ್ತಾರೆಂದು ತಿಳಿದುಕೊಳ್ಳಿ. ಬ್ರಹ್ಮ ಎಂದು ತಿಳಿಯಬೇಡಿ, ಶಿವತಂದೆಯೇ ಜವಾಬ್ದಾರನಾಗುವರು. ನಾವು ಮೊದಲೇ ಚರ್ಚಿಸಿದಂತೆ ಇದೊಂದು ಅದ್ಭುತವಾದ ಮಾನಸಿಕ ರಕ್ಷಾ ಕವಚ. ನಾವು ಕುಟುಂಬದಲ್ಲಿರುವಾಗ ಸತ್ಯದ ಮಾರ್ಗದಲ್ಲಿ ನಡೆದರೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದೇ ಎಂಬ ಭಯವಿರುತ್ತದೆ. ಆದರೆ ನೀವು ಬ್ರಹ್ಮ ಎಂಬ ಮನುಷ್ಯನ ಮಾತನ್ನು ಕೇಳುತ್ತಿದ್ದೀರಿ, ಸಾಕ್ಷಾತ್ ಪರಮಶಕ್ತಿಯ ನಿರ್ದೇಶನವನ್ನ ಪಾಲಿಸುತ್ತಿದ್ದೀರಿ ಎಂಬ ಅರಿವಿದ್ದಾಗ ಭಯ ಓಡಿಹೋಗುತ್ತದೆ. ಖಂಡಿತ. ಸೇವೆಗಾಗಿ ಸಮರ್ಪಣಾ ಭಾವದ ಕುರಿತು ಬಾಬಾ ಹೇಳ್ತಾರೆ, ಸೇವೆಗಾಗಿ ತಮ್ಮ ಮೂಳೆಗಳನ್ನು ಉಪಯೋಗಿಸಬೇಕಾಗಿದೆ. ಎಲ್ಲರನ್ನೂ ಸುಖಧಾಮದ ಮಾಲೀಕರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಯಾರಿಗೂ ದುಃಖವನ್ನೂ ಕೊಡಬಾರದು. ಮೂಳೆಗಳನ್ನು ಉಪಯೋಗಿಸುವುದು ಎಂದರೆ ಕೇಳಲು ಬಹಳ ಕಠಿಣ ಅನ್ಸುತ್ತೆ ಅಲ್ವಾ? ಇದು ದೈಹಿಕವಾಗಿ ನಮ್ಮ ದೇಹವನ್ನ ಸವಿಸುವುದಲ್ಲ, ಬದಲಿಗೆ ನಮ್ಮ ಪ್ರತಿಯೊಂದು ಸಂಪನ್ಮೂಲವನ್ನ ಅಂದ್ರೆ ನಮ್ಮ ಸಮಯ, ಆಲೋಚನಾ ಶಕ್ತಿ, ಪ್ರತಿಭೆ ಎಲ್ಲವನ್ನೂ ಸೇವೆಗಾಗಿ ಸಂಪೂರ್ಣವಾಗಿ ಜೋಡಿಸುವುದು. ಮತ್ತು ಯಾರಿಗೂ ದುಃಖ ಕೊಡಬಾರದು ಅನ್ನೋದು ಬಹಳ ಸೂಕ್ಷ್ಮವಾದ ನಿಯಮ. ಅಂದ್ರೆ ನಾವು ಎಷ್ಟೇ ಸೇವೆ ಮಾಡಿದ್ರೂ ನಡುವಳಿಕೆ ಸರಿಯಿರ್ಬೇಕು ಅಂತ. ಹೌದು. ನಮ್ಮ ಅಹಂಕಾರದಿಂದ ಸಹವರ್ತಿಗಳಿಗೆ ನೋವಾಗುತ್ತಿದ್ದರೆ ಆ ಸೇವೆ ಶೂನ್ಯವಾಗುತ್ತದೆ. ಸೇವೆ ಎಂದರೆ ಕೇವಲ ಜ್ಞಾನ ಹೇಳುವುದಲ್ಲ, ಎಲ್ಲರಿಗೂ ಸುಖದ ಅನುಭವ ಮಾಡಿಸುವುದು. ಅರ್ಥಗರ್ಭಿತವಾದ ಮಾತುಗಳು. ಮಧುರಾತಿ ಮಧುರ. ಅಗಳಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಸಾರಾಂಶವನ್ನ ನಾವು ದಿನವಿಡೀ ಹೇಗೆ ಧಾರಣೆ ಮಾಡಬೇಕು ಎಂದು ಈಗ ನೋಡೋಣ. ನಾವು ಚರ್ಚಿಸಿದ ಈ ಜ್ಞಾನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ ಹೇಳ್ತಾರೆ, 1ನೇ ಪಾಯಿಂಟ್, ಸೇವೆಯಲ್ಲಿ ಮೂಳೆಗಳನ್ನು ಉಪಯೋಗಿಸಬೇಕಾಗಿದೆ. ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು. ಎಲ್ಲರಿಗೂ ಸೇವೆಯಿಂದ ಸುಖವನ್ನೇ ಕೊಡಬೇಕಾಗಿದೆ, ದುಃಖವನ್ನಲ್ಲ. ಇದರ ಪ್ರಾಯೋಗಿಕ ಅನ್ವಯಿಕೆ ಎಂದರೆ, ಇಂದು ನಾವು ಆಫೀಸ್ನಲ್ಲಿ ಅಥವಾ ಮನೆಯಲ್ಲಿ ಯಾರೊಂದಿಗೆ ಮಾತನಾಡಿದರೂ ನನ್ನ ಈ ಮಾತಿನಿಂದ ಇವರಿಗೆ ಸುಖ ಸಿಗುತ್ತಿದೆಯೇ ಅಥವಾ ಇವರ ಮನಸ್ಸಿಗೆ ಘಾಸಿಯಾಗುತ್ತಿದೆಯೇ ಎಂದು ಒಂದು ಕ್ಷಣ ವಿಶ್ಲೇಷಿಸಿಕೊಳ್ಳಬೇಕು. ಹೌದು, ಇದು ಬಹಳ ಮುಖ್ಯ. 2ನೆಯ ಪಾಯಿಂಟ್, ಬಾಬಾ ಹೇಳ್ತಾರೆ, ನಿಶ್ಚಯದ ಬಲದಿಂದ ತಮ್ಮ ಸ್ಥಿತಿಯನ್ನು ಅಡೋಲ ಮಾಡಿಕೊಳ್ಳಬೇಕಾಗಿದೆ. ಯಾವ ಶ್ರೀಮತ ಸಿಗುತ್ತದೆಯೋ ಅದರಲ್ಲಿ ಕಲ್ಯಾಣವು ಸಮಾವೇಶವಾಗಿದೆ. ಏಕೆಂದರೆ ತಂದೆಯು ಜವಾಬ್ದಾರನಾಗಿದ್ದಾನೆ. ಆದ್ದರಿಂದ ಯಾವುದೇ ಮಾತಿನಲ್ಲಿ ಚಿಂತೆ ಮಾಡಬಾರದು. ಅಂದ್ರೆ ಎಂತಹದ್ದೇ ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾದರೂ ಪ್ಯಾನಿಕ್ ಆಗುವ ಬದಲು ಇದರಲ್ಲಿಯೂ ನನ್ನದೊಂದು ಕಲ್ಯಾಣ ಅಡಗಿದೆ ಎಂಬ ಸ್ಥಿರತೆಯನ್ನ ಕಾಯ್ದುಕೊಳ್ಳುವುದು ಇಂದಿನ ನಮ್ಮ ಗುರಿಯಾಗಬೇಕು. ಇಂದಿನ ವರದಾನ ಬಹಳ ವಿಶಿಷ್ಟವಾಗಿದೆ.
ವರದಾನ ಯೋಗಯುಕ್ತ ಸ್ಥಿತಿಯ ಮೂಲಕ ಸೂಕ್ಷ್ಮ ಅಥವಾ ಕಠಿಣವಾದ ಬಂಧನಗಳನ್ನು ಎದುರಿಸುತ್ತಾ ಬಂಧನ ಮುಕ್ತಭವ ಸ್ವಯಂನನ್ನು ಬುದ್ಧಿವಂತನೆಂದು ತಿಳಿದುಕೊಂಡು ಶ್ರೀಮತದಲ್ಲಿ ನಮ್ಮ ಸ್ವಂತ ಬುದ್ಧಿಯನ್ನು ಬೆರೆಸುವುದು ಕೂಡ ಒಂದು ಅತಿದೊಡ್ಡ ಬಂಧನ ಅಂತ ಇದೆ. ನಮ್ಮ ಸ್ವಂತ ಬುದ್ಧಿ ಹೇಗೆ ಬಂಧನವಾಗುತ್ತದೆ? ಇದನ್ನೇ ಮುರಳಿಯಲ್ಲಿ ಬುದ್ಧಿಯ ಅಭಿಮಾನ ಎಂದು ಕರೆಯಲಾಗಿದೆ. ಉದಾಹರಣೆಗೆ, ನಿಯಮವು ಕ್ಷಮಿಸು ಎಂದು ಹೇಳುತ್ತದೆ, ಆದರೆ ನಮ್ಮ ಬುದ್ಧಿ ಹೇಳುತ್ತದೆ, ನಾನು ಬಹಳ ಓದಿದ್ದೇನೆ, ಇವನನ್ನು ಸುಮ್ಮನೆ ಬಿಟ್ರೆ ನನ್ನ ಬೆಲೆ ಕಡಿಮೆಯಾಗುತ್ತದೆ ಅಂತ. ಈ ಬೌದ್ಧಿಕ ಅಹಂಕಾರವೇ ನಮ್ಮನ್ನ ವ್ಯರ್ಥ ಸಂಕಲ್ಪಗಳ ಜಾಲದಲ್ಲಿ ಸಿಲುಕಿಸುತ್ತದೆ. ಸೋಲು ಗೆಲುವು ನಿಂದಿಸ್ತುತಿಯಲ್ಲಿ ಸಮಾನವಾಗಿರುವುದೇ ಬಂಧನ ಮುಕ್ತ ಸ್ಥಿತಿ ಅಲ್ವಾ? ಖಂಡಿತ. ಕೇವಲ ಪರಮಾತ್ಮನ ನೆನಪಿನಲ್ಲಿ ಇರುವುದೇ ನಿಜವಾದ ಮುಕ್ತ ಸ್ಥಿತಿ. ಇಂದಿನ ಸ್ಲೋಗನ್ ಮೊದಲು ಯೋಚಿಸಿ ನಂತರ ಮಾಡುವುದೇ ಜ್ಞಾನಿ ಆತ್ಮನ ಗುಣವಾಗಿದೆ. ಯಾವುದೇ ಮಾತು ಆಡುವ ಮುನ್ನ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅದು ಶ್ರೀಮತಕ್ಕೆ ಅನುಗುಣವಾಗಿದೆಯೇ ಎಂದು ಪರೀಕ್ಷಿಸುವ ಕಲೆ ಇದು. ಇಂದಿನ ಅವ್ಯಕ್ತ ಇಶಾರೆ ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಅವರೊಂದಿಗೆ ಘರ್ಷಣೆಗೆ ಇಳಿಯದೆ ಪರೋಪಕಾರಿ ಭಾವನೆಯಿಂದ, ಕ್ಷಮೆಯಿಂದ ಅವರಿಗೆ ಸನ್ಮಾನ ಕೊಟ್ಟು ನಾವು ನಿರ್ಮಾಣರಾಗಬೇಕು. ತಿದ್ದುವ ಬದಲು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಮುರುಳಿಯ ಆಧಾರದ ಮೇಲೆ ಕೆಲ ನಿಮಿಷಗಳ ಕಾಲ ಆಳವಾದ ರಾಜಯೋಗದ ಕಾಮೆಂಟ್ರಿ ಮಾಡೋಣ. ದಯವಿಟ್ಟು ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನುಹುರಿ ನೇರವಾಗಿರಲಿ. ನಿಮ್ಮ ಸಂಪೂರ್ಣ ಗಮನವನ್ನು ಹೊರಜಗತ್ತಿನ ಗದ್ದಲಗಳಿಂದ, ಜವಾಬ್ದಾರಿಗಳಿಂದ ನಿಧಾನವಾಗಿ ಹಿಂದಕ್ಕೆ ತೆಗೆದುಕೊಳ್ಳಿ. ಈ ಭೌತಿಕ ಶರೀರದ ಭಾನವನ್ನು ಮರೆಯುತ್ತಾ ಬರೋಣ. ನಾನು ಈ ಜಡ ಶರೀರವಲ್ಲ. ಈ ಶರೀರ ಕೇವಲ ಒಂದು ವಾಹನ. ನಾನು ಈ ಎರಡು ಹುಬ್ಬುಗಳ ಮಧ್ಯೆ ಭೃಕುಟಿಯ ಸಿಂಹಾಸನದಲ್ಲಿ ವಿರಾಜಮಾನವಾಗಿರುವ ಒಂದು ಹೊಳೆಯುವ ಚೈತನ್ಯ ನಕ್ಷತ್ರ. ನಾನು ಆತ್ಮ, ಬಹಳ ಸೂಕ್ಷ್ಮವಾದ ಅವಿನಾಶಿ ಜ್ಯೋತಿಬಿಂದು. ನನ್ನಲ್ಲಿ ಈ 84 ಜನ್ಮಗಳ ಪೂರ್ಣ ಚಕ್ರದ ನೆನಪುಗಳು ಅಡಗಿವೆ. ನಾನು ಈ ಜಗತ್ತಿನ ಕಲ್ಮಶಗಳಿಗೆ ಅಂಟದ ನಿರ್ಲೇಪವಾದ ಶಕ್ತಿ. ನಾನು ಮೂಲತಃ ಈ ಪರದೇಶದವನಲ್ಲ. ನನ್ನ ನಿಜವಾದ ಮನೆ ಆ ಪರಂಧಾಮ. ಈಗ ನಾನು ಆತ್ಮ ಈ ಭೌತಿಕ ದೇಹವನ್ನು ಇಲ್ಲಿಯೇ ಬಿಟ್ಟು ಆ ಊರ್ಧ್ವಮುಖಿ ಪ್ರಯಾಣವನ್ನು ಆರಂಭಿಸುತ್ತಿದ್ದೇನೆ. ನನ್ನ ಸಂಕಲ್ಪ ಶಕ್ತಿಯಿಂದ ನಾನು ಆ ಮೇಲಿರುವ ಅನಂತ ಆಕಾಶದತ್ತ ಹಾರುತ್ತಿದ್ದೇನೆ. ಆ ಸೂರ್ಯ, ಚಂದ್ರ, ತಾರೆಗಳನ್ನ ದಾಟಿ, ಸೂಕ್ಷ್ಮವತನದ ಬೆಳ್ಳಿಯ ಬೆಳಕನ್ನು ದಾಟಿ, ಆಚೆಗಿರುವ ಕೆಂಪು ಹೊನ್ನಿನ ಬೆಳಕಿನ ಪ್ರಪಂಚವಾದ ಪರಂಧಾಮಕ್ಕೆ ನನ್ನ ಮನಸ್ಸು ತಲುಪುತ್ತಿದೆ. ಅಲ್ಲಿ ಆ ಅನಂತ ಶಾಂತಿಯ ಸಾಗರದಲ್ಲಿ ನನ್ನ ಪರಮಪಿತ ಶಿವಬಾಬಾ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾರೆ. ನಾನು ನನ್ನ ತಂದೆಯ ಹತ್ತಿರ ಹೋಗುತ್ತಿದ್ದೇನೆ. ಆ ಪರಮಜ್ಯೋತಿಯಿಂದ ಪ್ರೀತಿ ಮತ್ತು ಜ್ಞಾನದ ಪ್ರಬಲವಾದ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ಕಿರಣಗಳಿಂದ ನನ್ನ ಹಳೆಯ ತಮೋಪ್ರಧಾನ ಸಂಸ್ಕಾರಗಳು, ಬೌದ್ಧಿಕ ಅಹಂಕಾರಗಳು ಸಂಪೂರ್ಣವಾಗಿ ಭಸ್ಮವಾಗುತ್ತಿವೆ. ನಾನು ಸಂಪೂರ್ಣ ಪಾವನನಾಗುತ್ತಿದ್ದೇನೆ. ಬಾಬಾರ ಪ್ರೀತಿ ನನ್ನಲ್ಲಿ ಅಟೂಟ ನಿಶ್ಚಯವನ್ನು ತುಂಬುತ್ತಿದೆ. ಇಂದಿನಿಂದ ನನ್ನ ಪ್ರತಿಯೊಂದು ಹೆಜ್ಜೆಯ ಜವಾಬ್ದಾರಿ ನಿನ್ನದು ಎಂಬ ಅದ್ಭುತವಾದ ನಿಶ್ಚಿಂತ ಸ್ಥಿತಿಯನ್ನು ನಾನು ಅನುಭವಿಸುತ್ತಿದ್ದೇನೆ. ಬಾಬಾರಿಂದ ಸರ್ವಶಕ್ತಿಗಳನ್ನು ತುಂಬಿಕೊಂಡು ನಾನು ಆತ್ಮನಿಧಾನವಾಗಿ ಕೆಳಗೆ ಈ ಭೌತಿಕ ಪ್ರಪಂಚಕ್ಕೆ, ನನ್ನ ಶರೀರದ ಭೃಕುಟಿಯ ಸ್ಥಾನಕ್ಕೆ ಹಿಂತಿರುಗುತ್ತಿದ್ದೇನೆ. ನಾನು ಈ ಜ್ಞಾನ ಬೆಳಕನ್ನು ಇಡೀ ವಿಶ್ವಕ್ಕೆ ಪಸರಿಸುವ ದಿವ್ಯ ಮಾಧ್ಯಮವಾಗುತ್ತಿದ್ದೇನೆ. ಓಂ ಶಾಂತಿ. ಅದ್ಭುತವಾದ ಅನುಭವ. ಇಂದಿನ ಸಾರಾಂಶ ಅಭ್ಯಾಸ. ಇಂದು ಇಡೀ ದಿನ ಪ್ರತಿ ಗಂಟೆಗೊಮ್ಮೆ ಕೇವಲ 1 ನಿಮಿಷ ನಿಂತು, ನಾನು ಬಂಧನಮುಕ್ತ ನಿಶ್ಚಯಬುದ್ಧಿಯ ಆತ್ಮ, ನನ್ನ ಪ್ರತಿಯೊಂದು ಕಾರ್ಯದ ಜವಾಬ್ದಾರಿ ಸಾಕ್ಷಾತ್ ಶಿವಬಾಬಾವರದ್ದಾಗಿದೆ ಎಂದು ಆಂತರಿಕವಾಗಿ ಅಭ್ಯಾಸ ಮಾಡೋಣ. ಖಂಡಿತ. ಇದರಿಂದ ನಮ್ಮಲ್ಲಿ ಅಡೋಲ ಸ್ಥಿತಿ ಬರುತ್ತದೆ. ಯಾವುದೇ ಪರಿಸ್ಥಿತಿ ಇರ್ಲಿ, ಆ ಆಂತರಿಕ ಸ್ಥಿರತೆಯನ್ನ ಬಿಟ್ಕೊಡ್ಬಾರ್ದು. ಮಧುರ ಮಧುರ ಮಕ್ಕಳೇ, ಬಾಬಾರವರ ಶ್ರೀಮತದ ಮೇಲೆ ಅಟೂಟ ನಿಶ್ಚಯವನ್ನಿಡಿ, ಜವಾಬ್ದಾರಿಯನ್ನು ಬಾಬಾರಿಗೆ ಒಪ್ಪಿಸಿ ಸದಾ ನಿಶ್ಚಿಂತರಾಗಿರಿ, ಸೇವಾಧಾರಿಯಾಗಿರಿ. ಹೌದು, ಈ ಅಚಲ ವಿಶ್ವಾಸವೇ ನಮ್ಮನ್ನ ಎಲ್ಲ ಬಿರುಗಾಳಿಗಳಿಂದ ಪಾರು ಮಾಡುತ್ತದೆ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.